ನಮ್ಮ ಯಡಿಯೂರಪ್ಪ ಸಾಹೇಬ್ರ ಥರ ನೀವು ಮಾಡಿದಂಥ ಒಂದು ಘನ ಕಾರ್ಯ ಹೇಳಿ. ಯಡಿಯೂರಪ್ಪ ಸಾಹೇಬ್ರು ಇದೆ ಮೈಸೂರು ಪಾಲಿಕೆಗೆ 100 ಕೋಟಿ ಕೊಟ್ಟಿದ್ದರು, 100 ಕೋಟಿ ರೂಪಾಯಿನ ಕೊಟ್ಟಿದ್ದರು. ಮಹಾನಗರ ಪಾಲಿಕೆ ಜೊತೆಗೆ ನಗರ ಪಾಲಿಕೆಗಳಿಗೆ ಹಾಗೆ ನಮ್ಮ ನಗರ ಸಭೆಗಳಿಗೆ ಅಲ್ಲಿಗೆ 25 ಲಕ್ಷದಂಗೆ ಕೊಟ್ಟಿದ್ದರು. ಸರ್ ನೀವೇನು ಕೊಟ್ಟಿದ್ದೀರಿ ಸರ್? ಏನೂ ಕೊಟ್ಟಿಲ್ಲ. ಮೈಸೂರಿನಲ್ಲಿ ಇವತ್ತು ನೀವು ಜಯದೇವ ಮಾಡಿ ಸರ್, ಜಯದೇವವನ್ನು ಮೈಸೂರಿಗೆ ಕೊಟ್ಟಿದ್ದು ಯಡಿಯೂರಪ್ಪ ಸಾಹೇಬರು. ರಾಮದಾಸ್ ಅವರು ಅವಾಗ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಅದಾದ ನಂತರ KRS ರೋಡ್ನಲ್ಲಿ ಅದನ್ನು ಹೊಸ ಕಟ್ಟಡ ಕಟ್ಟೋದಕ್ಕೆ ಜಾಗ ಗುರುತು ಮಾಡಿದ್ದು ಶಂಕರಲಿಂಗೇಗೌಡರು. ಅದಾದ ನಂತರ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಮತ್ತು ವಾಸಣ್ಣ ಇದ್ರಲ್ಲ MLA ವಾಸಣ್ಣವರ ಒತ್ತಾಸೆಯಿಂದಾಗಿ ನೀವು 180 ಕೋಟಿ ಕೊಟ್ಟರೆ ಅದಕ್ಕೆ ಉಳಿದ ದುಡ್ಡನ್ನು 200 ಚಿಲ್ಲರೆ ಕೋಟಿನ ಹಾಕಿದ್ದು ಜಯದೇವ ಟ್ರಸ್ಟಿಂದ ಡಾಕ್ಟರ್ ಮಂಜುನಾಥ್ ಅವರು ಹಾಕಿ ಕಟ್ಟಿಸಿದ್ದು. ಸರ್ ನಿಮ್ಮ ಕಾಂಟ್ರಿಬ್ಯೂಷನ್ ಎಲ್ಲಿ ಬಂತು ಸರ್? ಆಯಿತು, ಇವತ್ತು ಕಿದ್ವಾಯಿ ಆಸ್ಪತ್ರೆ ನಮ್ಮದು ಸರ್, ಅದು ನಮ್ಮ ಕಾಂಟ್ರಿಬ್ಯೂಷನ್ನು. ನಮ್ಮ ಯಡಿಯೂರಪ್ಪ ಸಾಹೇಬರು ಘೋಷಣೆ ಮಾಡಿದ್ದು, ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು 50 ಕೋಟಿ ಕೊಟ್ಟಿರೋದು ನಿಮ್ಮದಲ್ಲ. ಅದು ನಿಮ್ಮದೇನಿದೆ? KR ಹಾಸ್ಪಿಟಲ್ಗೆ 89.5 ಕೋಟಿ ನವೀಕರಣ ಮಾಡೋದಕ್ಕೆ ನೀವು ಫಸ್ಟ್ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವ್ರು ಬಂದಿದ್ದರು. ಆ ರಿವ್ಯೂ ಸಭೆನ ನಾನು ಭಾಗಿಯಾಗಿದ್ದೆ. ಆ 89.5 ಕೋಟಿ ಕೊಡಲಿಲ್ಲ ನೀವು. ಅದನ್ನು ನಮ್ಮ ಬಸವರಾಜ ಬೊಮ್ಮಾಯಿಯವರು ಕೊಟ್ಟಿದ್ದು. ನಿಮ್ಮದೇನಿದೆ ಸರ್? ಇಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಹೇಳಿ. ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಲು KRS ರೋಡ್ನಲ್ಲಿ ಆಯಿತು, ಎಕ್ವಿಪ್ಮೆಂಟ್ಸೇ ಕೊಡಲಿಲ್ಲ ಸರ್, ಖಾಲಿ ಬಿಲ್ಡಿಂಗು ಅದು. ಇವಾಗ ಅದನ್ನು ಕೋವಿಡ್ ಟೈಮ್ ಒಳಗಡೆ ನಾವು ಅದನ್ನು ಇನಾಗ್ರೇಟ್ ಮಾಡಿದ್ದು, ಅದಕ್ಕೊಂದಷ್ಟು ಎಕ್ವಿಪ್ಮೆಂಟ್ ಕೊಡಿಸಿದ್ದು. ನೀವೇನು ಮಾಡಿದಿರಿ ಸರ್ ಇಲ್ಲಿವರೆಗೂ? ಮೈಸೂರಲ್ಲಿ ಸಿದ್ದರಾಮಯ್ಯನವ್ರನ್ನ ಹೆಸರು ಹೇಳೋದನ್ನ ಮುಂದಿನ ತಲೆಮಾರು ಹೇಳುವಂತಹ ಯಾವ ಕೆಲಸ ಇದೆ ಹೇಳಿ ಸರ್?